ನೆಕ್ಸ್ಟ್ ಪರಿಷತ್ ವಿಚಾರಕ್ಕೆ ಬರೋಣ. ಪರಿಷತ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆಂಡಾಕಾರಿತ್ತು, ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿತ್ತು. ಈಗ ಇದಕ್ಕೆ ಹರಿಪ್ರಸಾದ್ ಅವರು ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಅಂತವರೇ ಸರಿ ಅಂತ ವಿಧಾನ ಪರಿಷತ್ನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ಕೆಂಡಕಾರ್ತಾ ಇದ್ರು. ಡಿಕೆ ಶಿವಕುಮಾರ್ ಅನ್ನ ಬಂಡೆ ಗೂಳಿ ಅಂತ ಕರಿತೀರಿ ಬಿಜೆಪಿಯವರು, ಆದರೆ ಹೊರಟ್ಟಿ ಹತ್ರನೇ ಡಿಕೆ ಶಿವಕುಮಾರ್ ಅವರು ನಯವಾಗಿ ಮಾತನಾಡಿದ್ರು. ನಾವು ಹೊರಟ್ಟಿ ಬಳಿ ಪ್ರಸ್ತಾಪ ಮಾಡಿದ್ದು ಎರಡೇ ಸಾಧ್ಯತೆಯ ಬಗ್ಗೆ. ಒಂದು, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕಾಗತ್ತೆ ಅನ್ನೋದು ಒಂದು, ಇಲ್ಲ ಅಂತಂದ್ರೆ ಗೌರವಯುತವಾಗಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು. ಈ ಎರಡೇ ವಿಚಾರ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿಬಿಟ್ರೆ ನಾವು ಹೊರಟ್ಟಿಯವರನ್ನ ಹೊಗಳ್ತೇವೆ ಅಂತ ಅನ್ಕೊಂಡ್ರ, ಬೆದರಿಕೆ ಹಾಕೋದಕ್ಕೆ ನಮ್ಮ ಬಳಿ ಇಡಿ, ಐಟಿ, ಸಿಬಿಐ ಅದೆಲ್ಲ ಇದೆಯಾ? ಸಂಖ್ಯಾಬಲದ ಆಧಾರದ ಮೇಲೆ ಮಾತ್ರ ನಾವು ಹಕ್ಕು ಮಂಡಿಸಿದ್ದಷ್ಟೇ, ಬೇರೆ ಏನಿಲ್ಲ. ಹೀಗಂತ ವಿಧಾನ ಪರಿಷತ್ನಲ್ಲಿ ಬಿಕೆ ಹರಿಪ್ರಸಾದ್ ಅವರು ಅಂದ್ರು. ಪೂರ್ಣವಾಗಿ ವಿರೋಧ, ಅದರ ಮೇಲೆ ನಾವು ಆಗಲಿ ಚುನಾವಣೆ ಸದನದ ಚಿಂತಕರ ಚಾವಡಿಯ ಒಂದು ಘನತೆ ಗೌರವವನ್ನು ಕಾಪಾಡಬೇಕು ಅಂತ ಹೇಳಿ ಒಂದೇ ಒಂದು ವಿಚಾರದಲ್ಲಿ ನಾವು ಅಷ್ಟು ನಿಧಾನವಾಗಿ ಹೋಗಿರ್ತಕ್ಕಂಥದ್ದು. ಅದನ್ನ ಅವ್ರು ರಾಜೀನಾಮೆ ಕೊಟ್ಟಿರೋ ಪ್ರಶ್ನೆ ಬರ್ತಾ ಇರಲಿಲ್ಲ. ಅವ್ರು ಹೇಳಿದಕ್ಕೋಸ್ಕರ ನಾವೆಲ್ಲರೂ ಸಹ ಹೋಗಿ ಅವ್ರ ಮೇಲೆ ಅಪಾರ ಗೌರವದಿಂದ ನಾವು ಹೋಗಿ ಹೇಳಿದ್ದೇವೆ ವಿನಃ ಅದರಲ್ಲಿ ಯಾವುದೇ ರೀತಿಯ ಅಗೌರವ ಆಗಲಿ, ಅವರ ಸ್ಥಾನಕ್ಕಾಗಲಿ ಅಗೌರವ ಆಗಲಿ, ಅವರ ವಯಸ್ಸಿಗಾಗಲಿ ಅಗೌರವವನ್ನು ಯಾರೂ ಸಹ ತೋರಿಸಲಿಲ್ಲ. ಹಾಗೇನಾದಿದ್ರೆ ನಾವು ನೇರವಾಗಿ ಮಾತಾಡೋ ಜನ, ಬೇರೆಯವ್ರು ಮಾತಾಡ್ತಾರಲ್ಲ ಗೊತ್ತಿಲ್ಲ, ನಾನಂತೂ ನೇರವಾಗಿ ಮಾತಾಡೋನು, ನೇರವಾಗಿ ಹೇಳ್ತಾ ಇದ್ವಿ ನಾವು. ಆದ್ರಿಂದ ಇದಕ್ಕೆ ದಯವಿಟ್ಟು ತೆರೆ ಹೇಳಿರಿ. ಯಾರೂ ಸಹ ನಿಮ್ಗೆ ಅದೊಂದು ಟೆಸ್ಟ್ ಬಂದ್ಬಿಟ್ಟಿದೆ, ಗುಂಡಾಗಿರಿ, ದಾದಾಗಿರಿ, ಏನ್ ಇವೆಲ್ಲ. ಅದು ಈ ಒಂದು ಸ್ಥಾನದಲ್ಲಿ ಕೂತ್ರೆ ನಾವು ಮಾಡೋಕ್ಕಾಗುತ್ತಾ? ಮತ್ತೆ ನಮ್ಮ ಸಿ ಟಿ ರವಿಯವರು ಸಲೀಂ ಅಹಮದ್ ಅವ್ರಿಗೆ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವ್ರ ಕಡೆ ಜಾಸ್ತಿ ಅವಕಾಶಗಳನ್ನ ಕೊಡಿ ಅಂತ. ನಾನೂ ಸಹ ಸಲೀಂ ಅಹಮದ್ ಸಾಹೇಬ್ರೆ ಸಂಪೂರ್ಣವಾಗಿ ವಿರೋಧ ಪಕ್ಷದವರು ನಮ್ಮ ತಪ್ಪು ಒಪ್ಪುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಡಿ. ಅವಾಗ್ಲಿಂದ ಅಲ್ಲೇ ಆ ಕಡೆ ನೋಡ್ತಾ ಇದ್ದೀನಿ ನಾನು. ನೀವು ನಮ್ಮ ಕಡೆ ನೋಡದೇ ಬಿಟ್ಬಿಟ್ರಿ ಈಗಲೇ ಶುರು ಮಾಡಿ ಆವಾಗಿಂದ ಕೇಳಿ ಅವ್ರಿಗೆ ಎಲ್ಲ ಕಡೆ ನೋಡಲೇ ಇಲ್ಲ ನಾನು. 45 ವರ್ಷದಿಂದ ಅವ್ರನ್ನೆಲ್ಲರೂ ನೋಡಿದೀನಿ. ನಮ್ಮನ್ನ ಅದಕ್ಕೆ ಆವಾಗ್ಲಿಂದ ಇಲ್ಲೇ ಸಭಾಧ್ಯಕ್ಷರೇ ನೀವು ನೋಡಿ, ನಾವೊಂದು ಇನ್ನೂ 2 ಗಂಟೆ ಆಗಿಲ್ಲ, ಈಗಲೇ ನಮ್ಮನ್ನು ಮರ್ತೋಗ್ಬಿಟ್ರಿ ನೀವು. ಹಿಂಗಾದ್ರೆ ಹಿಂಗೆ ಅಧಿಕಾರ ಅನ್ನೋದು ಏನೇನು ಮಾಡುತ್ತೆ ನೋಡಿ, ನಮ್ಮವ್ರನ್ನೇ ಮರ್ತೋಗಿಸ್ಬಿಡ್ತೀರಿ. ನಿಜ, ಸಿ ಟಿ ರವಿ ಅವರು ಕೆಲವು ಸಂದರ್ಭದಲ್ಲಿ ಮಾತಾಡಿದಾಗ ಬಹಳ ಸಾಂದರ್ಭಿಕವಾಗಿ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಸಂಪೂರ್ಣವಾಗಿ ಅವಕಾಶ ಕೊಡಿ. ಲೋಕಸಭೆಯಲ್ಲಿ ಆಗ್ತಾ ಇದೆಯಲ್ಲ, ವಿರೋಧ ಪಕ್ಷದವ್ರು ಮಾತಾಡುವಾಗ ಮೈಕ್ ಆಫ್ ಮಾಡೋದು, ಅದು ಮಾತ್ರ ಮಾಡಕ್ ಹೋಗ್ಬಿಡಿ. ಯಾವತ್ತೂ ಮಾಡಬೇಡಿ, ಮೈಕ್ ಆಫ್ ಮಾಡೋ ಕೆಲಸ ಮಾಡಬೇಡಿ. ಚರ್ಚೆ 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 ಬಂದಾಗ ಚರ್ಚೆಗೆ ಬಂದಾಗ ಗೊತ್ತಿಲ್ಲ, ನಿಮ್ ನಾಯಕರಿಗೆ ಅದು ಗೊತ್ತಾಗಿಲ್ಲ. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯ ಕುರಿತಂತೆ ಬಿಜೆಪಿ ನಾನಾ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕಿಡಿಕಾರ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ನಯವಾಗಿ ಮಾತನಾಡಿಸಿದ್ರು, ಅಲ್ಲಿನ ವಿಚಾರಗಳು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಂತ